ಹರೇ ಶ್ರೀನಿವಾಸ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಶಿಶುನಾಳ ಶರೀಫರ ಒಂದು ತತ್ವಪದವನ್ನು ಹೇಳುತ್ತಿದ್ದೇನೆ. ಶ್ರೀ ಗುರು ಮಂತ್ರವ ರಾಗದಿ ನುತಿಸಲು ಬೋಧ ಸಂಪದ ಸುಖವಾಗುವುದೇ. ಗುರು ಮಂತ್ರವ ರಾಗದಿ ನುತಿಸಲು ಬೋಧ ಸಂಪದ ಸುಖವಾಗುವುದೇ. ಮಾಜದೆ ಮಂತ್ರದ ಮೊದಲ ಅಕ್ಷರವನು ಮಾಜದೆ ಮಂತ್ರದ ಮೊದಲ ಅಕ್ಷರವನು ತ್ಯಜಿಸುತ್ತಲೇ ನಿತ್ಯ ಜಪಿಸುವುದೋ. ಶ್ರೀ ಗುರು ಮಂತ್ರವ ರಾಗದಿ ನುತಿಸಲು ಬೋಧ ಸಂಪದ ಸುಖವಾಗುವುದೇ. ಬಿಡದೆರಡಕ್ಷರ ನಡುವಿನ ಶೂನ್ಯದಿ ಬಿಡದ ಅಕ್ಷರ ನಡುವಿನ ಶೂನ್ಯದಿ ದೃಢವಿಡಿತಾದ್ವದಿ ನುತಿಸುವುದೋ. ಶ್ರೀ ಗುರು ಮಂತ್ರವ ರಾಗದಿ ನುತಿಸಲು ಬೋಧ ಸಂಪದ ಸುಖವಾಗುವುದೇ. ಬರೆದು ಮೂರಕ್ಷರ ಕರುಣ ಸೇವಿಸಿದರೆ ಬರೆದು ಮೂರಕ್ಷರ ಕರುಣ ಸೇವಿಸಿದರೆ ಜನನ ಮರಣ ಭಯವ ನೀಗುವುದೋ. ಶ್ರೀ ಗುರು ಮಂತ್ರವ ರಾಗದಿ ನುತಿಸಲು ಬೋಧ ಸಂಪದ ಸುಖವಾಗುವುದೇ. ನೀ ಕಲಿಸುಮ್ಮನೆ ನಾಲ್ಕು ಅಕ್ಷರಗಳ ನೀ ಕಲಿಸುಮ್ಮನೆ ನಾಲ್ಕು ಅಕ್ಷರಗಳ ಬೇಕೆನಿಸಿದ ವಸ್ತು ಸಿಗುತ್ತಿಹುದೋ. ಶ್ರೀ ಗುರು ಮಂತ್ರವ ರಾಗದಿ ನುತಿಸಲು ಬೋಧ ಸಂಪದ ಸುಖವಾಗುವುದೇ. ಶಿಶುನಾಳಧೀಶನ ಹೆಸರಿನೈದಕ್ಷರ ಶಿಶುನಾಳಧೀಶನ ಹೆಸರಿನೈದಕ್ಷರ ಹಸನಾಗಿ ಭಜಿಸೆ ಹೌದೆನಿಸುವುದೋ. ಶ್ರೀ ಗುರು ಮಂತ್ರವ ರಾಗದಿ ನುತಿಸಲು ಬೋಧ ಸಂಪದ ಸುಖವಾಗುವುದೇ. ಶ್ರೀ ಗುರು ಮಂತ್ರವ ರಾಗದಿ ನುತಿಸಲು ಬೋಧ ಸಂಪದ ಸುಖವಾಗುವುದೇ. ಇದರ ಭಾವಾರ್ಥ ಏನು ಅಂದರೆ, ಶ್ರೀ ಗುರು ಮಂತ್ರವೆಂದರೆ ಎರಡು ವಿಧದ ಅರ್ಥವಿದೆ. ಶ್ರೀ ಗುರುವು ಉಪದೇಶ ಮಾಡಿದ ಮಂತ್ರ. ಉಪದೇಶವಾಗದಿದ್ದಲ್ಲಿ ಗುರುವಿನ ಹೆಸರೇ ಮಂತ್ರ. ಅದನ್ನು ಅತಿಶಯ ಪ್ರೀತಿಯಿಂದ ಜಪಿಸಿದರೆ ತಾನು ಬ್ರಹ್ಮನೆನ್ನುವ ಬೋಧೆಯಾಗಿ ಆನಂದವಾಗುತ್ತದೆ. ಈ ಪದದಲ್ಲಿ ಶ್ರೀ ಗುರು ಎನ್ನುವುದೇ ಮಂತ್ರ ಎಂದು ಹೇಳಿದೆ. ಮೊದಲ ಅಕ್ಷರವಾದ ಶ್ರೀ ಎನ್ನುವುದನ್ನು ಪ್ರತಿದಿನವೂ ಹೆಚ್ಚಿಸುತ್ತಾ ಜಪಿಸಬೇಕು. 10 ಅಥವಾ 108 ಇತ್ಯಾದಿ. ಈ ಮಂತ್ರದ ನಡುವಿನ ಅಕ್ಷರ ಗು. ಇದರಲ್ಲಿ ಶೂನ್ಯವಿದೆ. ಅದನ್ನು ದೃಢವಾಗಿ ತನ್ನಲ್ಲಿ ನಮಸ್ಕರಿಸಬೇಕು. ಗು ಎನ್ನುವುದು ಅಂಧಕಾರ ಎಂದು ಗುರು ಗೀತೆಯಲ್ಲಿ ಹೇಳಿದೆ. ಶೂನ್ಯವೆಂದರೆ ಏನೂ ಇಲ್ಲದಿದ್ದ ಸ್ಥಿತಿ. ಕತ್ತಲಲ್ಲಿ ಏನೂ ಕಾಣುವುದಿಲ್ಲ. ಆದುದರಿಂದ ಅದು ಶೂನ್ಯವೆಂದು ಗುರುತಿಸುವುದು ಆತ್ಮ. ಅದನ್ನು ದೃಢವಾಗಿ ನಮಿಸಬೇಕು. ಮೂರನೇ ಅಕ್ಷರ ರು ಎಂಬುದು ಕತ್ತಲನ್ನು ಹೋಗಲಾಡಿಸುವ ಬೆಳಕು. ಗುರುವಿನ ಕರುಣೆಯಿಂದ ಶ್ರೀ ಗುರು ಎಂಬ 3 ಅಕ್ಷರಗಳನ್ನು ಜಪಿಸುತ್ತಾ ಅವನ ಸೇವೆಯನ್ನು ಮಾಡಿದರೆ ಆ ಮಂತ್ರವು ಹುಟ್ಟು ಸಾವುಗಳ ಸ್ವರೂಪವಾದ ಸಂಸಾರವನ್ನು ನೀಗುತ್ತದೆ, ಅಂದರೆ ಮುಕ್ತಿಯನ್ನು ಕೊಡುತ್ತದೆ. ಗುರುನಾಥನೆಂಬ 4 ಅಕ್ಷರಗಳನ್ನು ಕಲಿತು ಜಪಿಸು, ನೀನು ಬಯಸುವುದು ಎಲ್ಲ ಸಿಗುತ್ತದೆ. ಶಿಶುನಾಳಿನ ಒಡೆಯನಾದ ನಂದೀಶ್ವರನು ಜಪಿಸುವ ನಮಃ ಶಿವಾಯ ಎಂದು ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಅಹುದು ಎಂಬ ಪ್ರಶಂಸೆ ಎಲ್ಲೆಡೆಯಿಂದ ಸಿಗುತ್ತದೆ. ಅವಕಾಶಕ್ಕಾಗಿ ಧನ್ಯವಾದಗಳು.